ಸತತ ಮಳೆ ಮತ್ತು ಗಾಳಿಯಿಂದ ಭತ್ತದ ಬೆಳೆ ನೆಲಕ್ಕುರುಳಿದೆ. ಬಳ್ಳಾರಿ ಜಿಲ್ಲೆಯ ಬಹುತೇಕ ಕಡೆ ಭತ್ತದ ತೆನೆ ಬೀಳ್ತಾ ಇದೆ. ಸತತ ಮಳೆ ಮತ್ತು ಗಾಳಿಯಿಂದಾಗಿ ಭತ್ತದ ಬೆಳೆಗೆ ಹಾನಿಯಾಗಿದೆ. ನೂರಾರು ಎಕರೆ ಪ್ರದೇಶದಲ್ಲಿ ಬೆಳೆದಂತ ಭತ್ತದ ಬೆಳೆ ಹಾನಿಯಾಗಿದೆ. ಸೈಕ್ಲೋನ್ ಎಫೆಕ್ಟ್ ಹಿನ್ನೆಲೆ ಜೋರಾಗಿ ಬೀಸ್ತಾ ಇದೆ ಗಾಳಿ. ಭತ್ತದ ಕಾಳುಗಳು ಉದುರಿ ಇಳುವರಿ ಕುಸಿತ ಆಗೋ ಭೀತಿ ರೈತರನ್ನ ಕಾಡ್ತಾ ಇದೆ. ರೈತರಿಗೆ ಬೆಳೆ ಕಳ್ಕೊಳ್ಳೋ ಆತಂಕ ಶುರುವಾಗಿದೆ. ಕಳೆದೊಂದು ವಾರದಿಂದ ಬಳ್ಳಾರಿಯಲ್ಲಿ ನಿರಂತರವಾಗಿ ಆಗಾಗ ಸುರಿತಕ್ಕಂಥ ಮಳೆಯ ಪರಿಣಾಮ ಜನಜೀವನ ಅಸ್ತವಾಗಿರೋದಷ್ಟೇ ಅಲ್ಲದೆ ರೈತರು ಕೂಡ ಪರದಾಡ್ತಿದ್ದಾರೆ. ಯಾಕಂದರೆ ಈಗಾಗಲೇ ಕಟಾವಿಗೆ ಬಂದಂಥ ಸಂದರ್ಭದಲ್ಲಿ ಭತ್ತದ ಬೆಳೆ ಸಂಪೂರ್ಣವಾಗಿ ಬಾಗ್ತಾ ಇದೆ. ತಾವಿಲ್ಲಿ ನನ್ನ ಎಡಭಾಗದಲ್ಲಿರೋದು ನಾವೀಗ ಬಳ್ಳಾರಿ ತಾಲೂಕಿನ ಮೋಕ ಗ್ರಾಮದ ವ್ಯಾಪ್ತಿಯಲ್ಲಿದ್ದೇವೆ. ಮೋಕ ಆಗಿರ್ಬೋದು, ಎಮ್ಮಿಗ್ನೂರು ಆಗಿರ್ಬೋದು, ಕಂಪ್ಲಿ ತಾಲೂಕು, ಕುರುಗೋಡು, ಸಿರುಗುಪ್ಪ ಸೇರಿದಂತೆ ಹಲವು ಕಡೆಗಳಲ್ಲಿ ನಿರಂತರವಾಗಿ ಏನು ಮಳೆ ಸುರಿತಾ ಇದೆ. ರಾತ್ರಿ ವೇಳೆ ಮತ್ತು ಹಗಲೊತ್ತಲು ಆಗಾಗ ಸುರಿತಕ್ಕಂಥ ಮಳೆಯಿಂದ ಭತ್ತದ ತೆನೆಗಳು ಬಾಗಿದ್ದಾವೆ. ಸಂಪೂರ್ಣವಾಗಿ ಕಾಳುಗಳು ಉದುರ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾದರೆ ರೈತರು ಬದುಕೋದಾದರೆ ಹೇಗೆ ಅನ್ನೋಂಥ ಪ್ರಶ್ನೆಯನ್ನು ರೈತರು ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಅಂದರೆ ಕಳೆದ 4-6 ವರ್ಷಗಳಿಂದ ಮಳೆ ಸರಿಯಾಗಿ ಸುರಿದೇ ಇರತಕ್ಕಂಥದ್ದು, ಕೆನಾಲಿಗೆ ನೀರು ಹರಿದು ಬರ್ತಕ್ಕಂಥ ಇರೋದು, ಇದೆಲ್ಲ ಸಮಸ್ಯೆಗಳಿಂದ ಸಾಕಷ್ಟು ತೊಂದರೆ ಅನುಭವಿಸಿದರು. ಆದರೆ ಈ ಬಾರಿ ಉತ್ತಮ ಮಳೆಯಾಗಿತ್ತು. ಅಂದರೆ ಮುಂಗಾರು ಒಂದೂವರೆ ತಿಂಗಳ ಮುಂಚೆನೇ ಆರಂಭವಾಗಿತ್ತು. ಭತ್ತದ ನಾಟಿ ಕೂಡ ಚೆನ್ನಾಗಿತ್ತು, ಒಳ್ಳೆ ಬೆಳೆ ಬರ್ತದೆ, ಮಳೆಯಿಂದ ಉತ್ತಮ ಬೆಳೆ ಆಗಿತ್ತು. ಇದೀಗ ಮಳೆ ಎಲ್ಲ ಬೆಳೆಯನ್ನು ನಾಶ ಮಾಡ್ತಾ ಇದೆ ಅನ್ನೋಂಥ ಅನುಮಾನ ಕಾಡ್ತಾ ಇದೆ. ಯಾಕಂದರೆ ಈಗ ನಮ್ಮ ಜೊತೆ ರೈತರು ಇದ್ದಾರೆ, ಅವ್ರನ್ನ ಕೇಳೋಣ. ಸರ್, ಈಗ ಹಿಂಗಾರು ಮಳೆ ಆಗ್ತಾ ಇದೆ, ಈ ಸೈಕ್ಲೋನ್ ಎಫೆಕ್ಟು ಭತ್ತಕ್ಕೆ ಎಷ್ಟು ನಷ್ಟ ಆಗುತ್ತೆ ಸರ್? ಈಗ ಹಿಂಗಾರು ಮಳೆ ಪ್ರಾರಂಭ ಆಗಿಬಿಡ ಸರ್. ಹಿಂಗಾರು ಮಳೆ ಬಂತು ಅಂತಂದೇಳಂದ್ರೆ ಈಗೇನು ನಾವು ಭತ್ತ ಮಾಡಿದ್ದೀವಲ್ಲ ಸರ್, ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಸರ್ ಇವತ್ತು HLC ಕಾಲೇವು, LLC ಕಾಲೇವು ಮತ್ತು ಹೊಳೆ ಆಗಿರಿ ಎಲ್ಲ ಕಲ್ತ್ರು ಕೂಡ ಸುಮಾರು ಒಂದು 3.5 ಲಕ್ಷ ಎಕರೆ ಭತ್ತ ನಾಟಿ ಮಾಡಿದ್ದೀವಿ. ಈಗ ಎಕರೆಗೆ 45,000 ರೂಪಾಯಿ ಇವತ್ತು ಖರ್ಚು ಮಾಡಿದ್ದೀವಿ. ಆದರೆ ನಮ್ಮ ಪರಿಸ್ಥಿತಿ ಹೆಂಗೈತೆ ಅಂದ್ರೆ ಮಳೆನೇ ಬಿಡ್ತಾ ಇಲ್ಲ ಸರ್. ಈಗ ಈ ಮಳೆ ಜಾಸ್ತಿ ಆಗಿ ಸೈಕ್ಲೋನ್ ಎಫೆಕ್ಟು ಎಲ್ಲ ಕಡೆಯಲ್ಲಿದ್ದಾಗ ಕೂಡ ವಾತಾವರಣ ಮೋಡ ಮುಚ್ಚಿದ ವಾತಾವರಣದಿಂದಾಗಿ ಈ ಕಂಪ್ಲೀಟಾಗಿ ಭತ್ತ ಬೀಳ್ತದೇವೆ ಸರ್. ಅಂದರೆ ಇಲ್ಲಿವರೆಗೆ ಬೆಳೆಸ್ಕೊಂಡು ಬಂದಿರತಕ್ಕಂಥ ಭತ್ತ ಈ ಥರ ಬಿದ್ದೋಗ್ಬಿಟ್ರಿಗಿನ ನಮ್ಮ ರೈತರು ಇವಾಗ ಕಣ್ಣೀರು ಇಡೋದಂಥ ಪರಿಸ್ಥಿತಿ ಆಗುತ್ತೆ. ಸರ್ಕಾರ ಗಮನ ಹರಿಸ್ರಿ, ಕೃಷಿ ಇಲಾಖೆಯವ್ರು ಗಮನ ಹರಿಸ್ರಿ, ನಮ್ಗೆ ಏನನ್ನ ಪರಿಹಾರ ಕೊಡ್ರಿ. ಒಂದು ವೇಳೆ ನೀವು ಏನು ಗಮನ ಹರಿಸ ಹೋದ್ರೆ ನಾವು ಆತ್ಮಹತ್ಯೆ ಮಾಡ್ಕೋಬೇಕಾಗತ್ತೆ, ಗುಳೆ ಹೋಗ್ಬೇಕಾಗತ್ತೆ. ಹಂಗಾಗಿ ರೈತರ ಪರಿಸ್ಥಿತಿ ಕಷ್ಟ ಇದಾವೆ. ಈ ರೀತಿಯಾಗಿ ನಾವೇನು 3 ತಿಂಗಳು ಹೊತ್ತು ಬೆಳೆಸಿರ್ತಕ್ಕಂಥ ಒಂದು ಕೂಸಿನ ಟೈಪ್ ಈ ರೀತಿಯಾಗಿ ಒಂದು ಬೆಳೆಸಿರ್ತಕ್ಕಂಥ ಬೆಳೆಗಳು ಇವತ್ತು ಅನ್ಯಾಯ ಆಗ್ತದೇವ. ದಯವಿಟ್ಟು ಸರ್ಕಾರ ಇದು ನಮ್ಮ ಪರವಾಗಿ ಗಮನ ಹರಿಸ್ರಿ ಸರ್, ರೈತರ ಪರವಾಗಿ ಅಂತ ವಿನಂತಿ ಮಾಡ್ತಾರೆ ಸರ್. ನಿಮ್ಮ ಕಡೆ ಭಾಳ ಹಿಂಗೆ ಆಗಿದೆ ಸರ್. ಈ ಅಕ್ಟೋಬರ್ನಲ್ಲಿ ಭಾಳ ನೋವು ತಂದಿದೆ ನಮಗೆ. ಯಾಕಂತೀವಿ ಸರ್ ಅಂದರೆ ಮಳೆ ಕಂಪಲ್ಸರಿ ಹೊರ್ತಾ ಇದೆ ಸರ್. ಇಲ್ಲಿ ನೋಡಿದ್ರೆ ನಾವು ಕಷ್ಟಜೀವಿಗಳಾಗಿ ಇವತ್ತಿನ ದಿನ ರಾತ್ರಿಯಲ್ಲಿದೆ ಹಗಲಲ್ಲಿದೆ ಎಲ್ಲ ಕಷ್ಟ ಬಿದ್ದು ಬಾಯಿಗೆ ಬಂದಿದ್ದು ತುತ್ತು ಇವತ್ತು ಜಾರಿಗೆ ಸರ್. ನಮಗೆ ದಯಮಾಡಿ ನಮಗೆ ಯಾವುದೇ ಸರ್ಕಾರದಿಂದ ನಮಗೆ ರೈತರಿಗೆ ಯಾವುದೋ ಒಂದು ಇದು ಮಾಡ್ಬೇಕಂತೇಳಿ ತಮ್ಮೆಲ್ಲ ನನ್ನ ಮಾಧ್ಯಮ ಹೇಳ್ತಾ ಇದ್ದೀನಿ ಸರ್. ಸರ್, ದಯಮಾಡಿ ಎಲ್ಲ ನಮ್ಮ ಕಾವೇರಿ ಅಂತೇಳಿ, ಸೋನು ಮಸೂರಿ ಅಂತೇಳಿ ಇವತ್ತು ಆರ್ನರ್ ಅಂತೇಳಿ ಹಚ್ಚಿದ್ದೀವಲ್ಲ, ಪಾಪ ಆರ್ನರ್ ಸ್ವಲ್ಪ 100 ರೂಪಾಯಿ ಹೆಚ್ಚಿಸಿಗತ್ತೆ ಅಂತೇಳಿ ನಾವು ನಾಟಕ ಮಾಡಿದ್ದೀವಿ. ನೆಲ ಸಮಾಧಿ ಆಗಿಬಿಡುತ್ತೆ ಸರ್. ಇದು ಇಲ್ಲಿರ್ತಕ್ಕಂಥ ರೈತರು ಹೇಳ್ತಕ್ಕಂಥ ಒಂದು ಮಾತು, ಕೈಗೆ ಬಂದು ತುತ್ತು ಬಾಯಿಗೆ ಬರೋದಿಲ್ಲ ಅನ್ನೋಂಥ ಮಾತಿನಂತೆ ಈ ಬಾರಿ ಒಳ್ಳೆ ಮಳೆ ಆಗಿತ್ತು. ಕೆನಾಲಲ್ಲಿ ಅವಧಿಗೆ ಮುನ್ನ ನೀರು ಬಂದಿತ್ತು, ಒಳ್ಳೆ ಬೆಳೆ ಸಿಗುತ್ತೆ, ಹಣನೂ ಸಿಗುತ್ತೆ ಅನ್ನೋಂಥ ನಿರೀಕ್ಷೆದಂಥ ರೈತರು ಇದೀಗ ಈ ಮಳೆಯಿಂದ ಸಂಪೂರ್ಣವಾಗಿ ಬೆಳೆ ನಷ್ಟ ಹೋಗ್ತಕ್ಕಂಥ ಸಾಧ್ಯತೆ ಇದೆ ಅನ್ನೋಂಥ ಮಾತನ್ನು ಇಲ್ಲಿ ರೈತರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಳ್ಳಾರಿ. ಧಾರವಾಡದಲ್ಲಿ ಧಾರಾಕಾರ ಮಳೆ ಸುರಿದಿದ್ದು ರಸ್ತೆಗಳು ಜಲಾವೃತ ಆಗಿ ಹೊಳೆಯಂತಾಗಿದೆ. ದೈವಜ್ಞ ಕಲ್ಯಾಣ ಮಂಟಪ, BRTS ರಸ್ತೆಗಳು ಮಂಡಿಯುದ್ದ ನೀರು ನಿಂತಿದೆ. ರಸ್ತೆ ದಾಟೋದಕ್ಕೆ ಸವಾರರು ಪರದಾಡ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀರಿ. ಮಕ್ಕಳನ್ನ ಬೈಕ್ ಮೇಲೆ ಕೂರಿಸಿ ರಸ್ತೆ ದಾಟೋದಕ್ಕೆ ದಂಪತಿ ಹರಸಾಹಸ ಪಡ್ತಾ ಇರುವಂತಹ ದೃಶ್ಯ ಇದು. ರಸ್ತೆ ಮಧ್ಯೆ ನೀರಿನಲ್ಲಿ ಓಮಿನಿ ವಾಹನವೊಂದು ಕೆಟ್ಟು ನಿಂತಿತ್ತು. ಚಾಲಕ ಪರದಾಡ್ತಾ ಇದ್ರು. ಎಷ್ಟರ ಮಟ್ಟಿಗೆ ರಸ್ತೆ ನೀರು ತುಂಬಿಕೊಂಡಿದೆ ದೃಶ್ಯದಲ್ಲಿ ನೋಡ್ತಾ ಇದ್ರಿ ನೀವು. ಅವೈಜ್ಞಾನಿಕ ಕಾಮಗಾರಿಯಿಂದಲೇ ಅವಾಂತರ ಅಂತ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಳೆದ 1 ಗಂಟೆಯಿಂದ ಧಾರವಾಡದಲ್ಲಿ ಸುರಿದಂತಹ ಭಾರಿ ಮಳೆಗೆ ಸದ್ಯ ಈಗ BRTS ಟ್ರ್ಯಾಕ್ನಲ್ಲಿ ನೀರು ಈ ರೀತಿಯಾಗಿ ನುಗ್ಗಿರುವಂಥದ್ದು. ಪ್ರಮುಖವಾಗಿದ್ದು ನಗರದ ದೈವಜ್ಞ ಕಲ್ಯಾಣ ಮಂಟಪದಲ್ಲಿ ಈ ಪ್ರತಿ ಸರಿ ಮಳೆ ಬಂದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ನೀರು ನುಗ್ಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಬೈಕ್ ಸವಾರರು ಯಾವ ರೀತಿಯಾಗಿ ಪರದಾಡ್ತಾ ಇದ್ದಾರೆ ಅನ್ನೋ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀವಿ. ಇದು ಧಾರವಾಡದಲ್ಲಿ ಸ್ವಲ್ಪ ಮಳೆ ಆದರೂ ಸಾಕು, ಈ ರೀತಿಯಾಗಿ ಅತಿಯಾದಂಥ ನೀರು ಈ ಒಂದು BRTS ಟ್ರ್ಯಾಕ್ನಲ್ಲಿ ನುಗ್ಗುತ್ತೆ. ಬಳಿಕ ಇಲ್ಲಿ ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವು ಎಡಭಾಗದಲ್ಲಿ ತೋರಿಸೋಲ್ಲಿ ಬ್ಯಾರಿಕೇಡ್ನ ಪಕ್ಕ ಅಲ್ಲೇ ಓರ್ವ ಬೈಕ್ ಸವಾರರು ಕೂಡ ಈ ಒಂದು ರಸ್ತೆಯನ್ನು ದಾಟಲಿಕ್ಕೆ ಹರಸಾಹಸ ಪಡ್ತಾ ಇದ್ದಾನೆ. ಇಂಥ ಸಂದರ್ಭದಲ್ಲಿ ಕೂಡ ಪ್ರಮುಖವಾಗಿ
ಇಲ್ಲಿರ್ತಕ್ಕಂತಹ ಸಿಬ್ಬಂದಿಗಳು ಅಂದರೆ BRTS ಟ್ರ್ಯಾಕ್ನಲ್ಲಿ ಕೆಲವೊಂದಿಷ್ಟು ಖಾಸಗಿ ವಾಹನಗಳು ಕೂಡ ಈಗ ಸಂಚಾರನ ಮಾಡ್ತಾ ಇದ್ದಾವೆ. ಇದು ಒಂದು ಕಡೆ. ಮತ್ತೊಂದರೆ ನಮ್ಮ ಬಲಭಾಗದಲ್ಲಿ ತೋರಿಸ್ತಾ ಇದ್ದೀವಿ, ಇದು ದೈವಜ್ಞ ಕಲ್ಯಾಣ ಮಂಟಪ. ಈ ಕಲ್ಯಾಣ ಮಂಟಪದಿಂದ ನೋಡಿ ಯಾವ ರೀತಿಯಾಗಿ ನೀರು ನುಗ್ಗಿರುವಂಥದ್ದು. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಪರಮೇಶ್ವರ್ ಅಂಗಡಿ, SNH ಸುವರ್ಣ ನ್ಯೂಸ್, ಧಾರವಾಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.